ಹಾಯ್ ಫ್ರೆಂಡ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನು ಅಂತಂದರೆ ಟೊಮೊಟೊ ಬಾತು. ನಿಮ್ಮನೇಲಿ ಮಾಡಿರುವಂಥ ಟೊಮೊಟೊ ಬಾತು ಟೇಸ್ಟ್ ಬರ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನೋಡಿ. ಇದರಲ್ಲಿ ನಿಮಗೆ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ಅದರಿಂದ ನಿಮ್ಮನೆ ನೀವು ಕೂಡ ಟೇಸ್ಟಾಗಿ ಟೊಮೊಟೊ ಬಾತನ್ನು ಮಾಡ್ಬೋದು. ಇಲ್ಲಿ ನಾನು ಟೊಮೊಟೊ ಬಾತ್ ಮಾಡೋದಕ್ಕೆ ಒಂದು ಸ್ಟಾರ್ ಹೂವು ಮತ್ತು 3 ಪೀಸ್ ಚಕ್ಕೆ, 1-2 ಏಲಕ್ಕಿ ಮತ್ತು 1-4 ಮೆಣಸು ಮತ್ತು ಲವಂಗ ಮತ್ತು 2 ಪಲಾವ್ ಎಲೆಯನ್ನು ಯೂಸ್ ಮಾಡಿದ್ದೀನಿ ಮತ್ತು ಮಾಡೋದಕ್ಕೆ ಎಣ್ಣೆ. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳು: ಈರುಳ್ಳಿ ಮತ್ತು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನು ಸ್ವಲ್ಪ ಒಂದು 10 ಎಲೆ ಕರಿಬೇವು ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ನೀವು ಈರುಳ್ಳಿ, ನಾನಿಲ್ಲಿ ದಪ್ಪದ ಈರುಳ್ಳಿ 1 ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ 2 ಅಥವಾ 3 ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಟೊಮೊಟೊ ಬಾತ್ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾಗಿರೋದು ಟೊಮೊಟೊ ಹಣ್ಣು. ಟೊಮೊಟೊ ಹಣ್ಣು ನಾನಿಲ್ಲಿ ಒಂದು 4 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲನೂ ಒಂದು ಸಲ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಚೆನ್ನಾಗಿರಲಿ ಅಂತ ಇದಕ್ಕೆ ನೆನೆಸಿಟ್ಟಿರುವಂತಹ ಬಟಾಣಿಯನ್ನು ಕೂಡ ಸೇರಿಸ್ಕೊತೀನಿ. ಈಗ ಒಂದು ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರನ್ನು ಇಡೋಣ. ಅದು ಬಿಸಿ ಆದಮೇಲೆ ಈಗ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಈಗ ಮಸಾಲೆಯನ್ನು ಹಾಕೋಣ. ಮಸಾಲೆ ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಬರಬೇಕು. ಅಷ್ಟರ ತನಕ ನಾವು ಸ್ವಲ್ಪ ಹುರಿಬೇಕು ಅದನ್ನು. ಅದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಇಲ್ಲಿ ನಾವು ಈರುಳ್ಳಿಯನ್ನು ಹಾಕೋತಾ ಇದ್ದೀವಿ. ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಗೋಲ್ಡ್ ಬ್ರೌನ್ ಬರೋ ತನಕ ಹುರಿಬೇಕಾಗುತ್ತೆ. ಗೋಲ್ಡ್ ಬ್ರೌನ್ ಬರಬೇಕು. ಏಕೆ ಅಂತಂದರೆ ಆ ಈರುಳ್ಳಿಯಲ್ಲಿ ತುಂಬ ಒಳ್ಳೆ ಸ್ಮೆಲ್ಲು ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಹುರಿಬೇಕು. ಮತ್ತು ನಾನು ಈ ಕಡೆ ಈ ಗ್ಲಾಸಲ್ಲಿ 2 ಲೋಟ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಅದೇ ಗ್ಲಾಸಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೆ. ಅದರಿಂದ ನಾನು ಈ ಕಡೆ ನೀರನ್ನು ಕಾಯಕ್ಕೆ ಇಟ್ಕೋಬೇಕು. ಈಗ ನಾನು ಹಸಿರು ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ. ನಾನು ನೋಡಿ, ಹಸಿರು ಮೆಣಸಿಕಾಯ ಮಧ್ಯದಲ್ಲಿ ಮುರಿದು ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಓಪನ್ ಮಾಡಿಲ್ಲ. ಓಪನ್ ಮಾಡಿ ಹಾಕಿದರೆ ಏನಾಗುತ್ತೆ ಅಂತಂದರೆ ಈ ಮಸಾಲೆಗಳ ಜೊತೆ ಸೇರಿ ಖಾರ ಜಾಸ್ತಿ ಬಿಟ್ಕೊಳ್ಳುತ್ತೆ ಅಂತ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಈಗ ಏನಾಗಬೇಕು, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನಾವು ಅದನ್ನು ಚೆನ್ನಾಗಿ ಆ ಮಸಾಲೆಯನ್ನು ಬಾಡಿಸ್ಬೇಕು. ಒಳ್ಳೆ ಸ್ಮೆಲ್ ಬಂದು ಎಣ್ಣೆ ಬಿಡಬೇಕು. ಅಲ್ಲಿಗೆ ತನಕ ಬಾಡಿಸ್ಬೇಕು. ಆಮೇಲೆ ಈಗ ನಾವು ಬಾಡಿಸಿ ಆದಮೇಲೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಈಗ ಟೊಮೆಟೊ ಹಣ್ಣನ್ನು ನಾವು ಚೆನ್ನಾಗಿ ಇದು ಮಾಡಬೇಕು, ಅಂದರೆ ಚೆನ್ನಾಗಿ ಬಾಡಿಸ್ಬೇಕು. ಟೊಮೆಟೊ ಹಣ್ಣಲ್ಲಿರೋವಂಥ ನೀರೆಲ್ಲ ಬಿಡಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಕರಗಬೇಕು. ಮತ್ತು ನಾನಿಲ್ಲಿ ಬಟಾಣಿಯನ್ನು ಸೇರಿಸ್ಕೊಂಡೆ. ಓವರ್ನೈಟ್ ನೆನೆಸಿಟ್ಟಿದ್ದೆ ನಾನು. ನೀವು ಹಸಿದು ಸಿಕ್ಕಿದರೆ ಫ್ರೆಶ್ ಬಟಾಣಿ, ಹಸಿ ಬಟಾಣಿ ಸಿಕ್ಕಿದರೆ ಹಸಿ ಬಟಾಣಿನೂ ಕೂಡ ನೀವು ಬಳಸ್ಕೋಬೋದು. ಈಗ ನಾನು ಇದಕ್ಕೆ ಸಾಲ್ಟನ್ನು ಹಾಕ್ತಿದ್ದೀನಿ. ನಾವು ಟೊಮೊಟೊ ಹಾಕಿದ ಮೇಲೆ ಸಾಲ್ಟನ್ನು ಹಾಕಿದರೆ ಏನಾಗುತ್ತೆ ಅಂದರೆ ಬೇಗ ಕರಗುತ್ತೆ. ಟೊಮೊಟೊ ಹಣ್ಣು ಬೇಗ ಕರಗಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಹೋಗುತ್ತೆ. ಈಗ ನೋಡಿ ಅಲ್ಲಿ ನನಗೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ಫುಲ್ಲು ಎಲ್ಲ ಗಟ್ಟಿ ಸಾಂಬಾರು ಟೈಪ್ ಆಗುತ್ತೆ. ಅದು ಆ ರೀತಿ ಮಾಡಬೇಕು. ಹಾಗಾದರೆ ಏನಾಗುತ್ತೆ ಅಂದರೆ ಪ್ರತಿ ಅನ್ನದ ಅಗಳಿಗೂ ಕೂಡ ಈ ಟೊಮೊಟೊ ರಸ ಮತ್ತು ಟೊಮೊಟೊ ಬಾಡಿಸಿರೋ ಅಂಥದ್ದು ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಇಲ್ಲಾಂದರೆ ನೀವು ಹಂಗೆ ಟೊಮೊಟೊ ಹಣ್ಣಿತ್ತು ಅದಕ್ಕೆ ಅಕ್ಕಿ ಹಾಕಿದ್ರಿ ಅಂತ ಅಂದರೆ ಅದು ಚೆನ್ನಾಗಲ್ಲ. ಈ ರೀತಿಯಾಗಿಯೇ ಬಾಡಿಸ್ಬೇಕು. ಮತ್ತು ಯಾವುದೇ ರೀತಿ ಪಲಾವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಉಪ್ಪಿಟ್ಟಿಗೆ ನಾವು ಕಾಯಿಸಿದ ನೀರನ್ನೇ ಹಾಕಬೇಕು. ಅದು ಬಿಟ್ಬಿಟ್ಟು ನಾವು ತಣ್ಣೀರನ್ನು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಟೇಸ್ಟು ಕೂಡ ಬರಲ್ಲ. ನಾನು ಆದರೆ ಇದ್ರೆ ಪಕ್ಕದಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿನೀರ. ಕುದೀತಾ ಇರಬೇಕು ನೀರು. ಆಮೇಲೆ ನೀವು ಈ ಒಂದು ಮಸಾಲೆಗೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ. ಈ ರೀತಿಯಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಎಸ್, ನೋಡಿ, ಫುಲ್ಲು ಗೊಜ್ಜು ಟೈಪ್ ಆಗಿದೆ. ಫುಲ್ಲು ಗೊಜ್ಜು ಟೈಪ್ ಈ ಥರ ನಾವು ಬಿಟ್ಟರೆ ಇಳಿಬೇಕು. ಆ ರೀತಿಯಾಗಿ ಏನು ಮಾಡಬೇಕು, ಬಾಡಿಸ್ಬೇಕು. ಈಗ ನಾನು ಕುದೀತಾ ಇದ್ದಂಥ ನೀರನ್ನು ಅದಕ್ಕೆ ಹಾಕ್ಕೊಂಡೆ.
ಎಸ್, ಈಗ ಚೆನ್ನಾಗಿ ಹೀಗೆ ಕುದಿಸ್ಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ನೀವು ಬೇಕಾದ್ರೆ ಪುದೀನ ಕೂಡ ಸೇರಿಸ್ಬೋದು. ನಾನಿಲ್ಲಿ ಪುದೀನ ಸೇರಿಸಿಲ್ಲ, ನೀವು ಇಷ್ಟ ಇದ್ದರೆ ಹಾಕ್ಬೋದು. ನಾನು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಅದು ಫ್ಲೇವರ್ ಹಾಗೆ ಉಳ್ಕೊಳ್ಳಿ ಅಂತ ನಾನು ಮೊದಲೇ ಹಾಕಿಲ್ಲ, ಕೊನೆಗೆ ಹಾಕಿದ್ದೀನಿ. ಯಾಕೆಂದರೆ ಅದೇ ಫ್ಲೇವರು ಬಾತ್ಗೆಲ್ಲ ಹಿಡಿದಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕುದಿಬೇಕು, ಅದ್ರ ಮಸಾಲೆ ಜೊತೆ ಸೆಟ್ ಆಗಂಗೆ. ಈಗ ನಾನು ಮತ್ತೆ ಉಪ್ಪು ಖಾರವನ್ನು ನೋಡಿಕೊಂಡು ಮತ್ತೆ ಇನ್ನೂ ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಅದರಿಂದ ನಾನು ಮತ್ತೆ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನೆನೆಸಿಟ್ಟಿರುವಂಥ ಒಂದು ಸಲ ತೊಳೆದಿರುವಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಹೀಗೆ ಇದನ್ನು ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು. ಇದು ಚೆನ್ನಾಗಿ 1 ಅಥವಾ 2 ಕುದಿ ಬಂದ ಮೇಲೆ ನೀವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಈಗಲೇ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ, ತಳ ಹಿಡಿದ್ಬಿಡುತ್ತೆ. ಕೆಳಗಡೆ ಉರಿ ಕೊಟ್ಟ ತಕ್ಷಣ ರೈಸ್ ಏನು ಮಾಡಿಬಿಡುತ್ತೆ, ಕೆಳಗಡೆ ಕಚ್ಕೊಬಿಡುತ್ತೆ. ಸೊ ಹಂಗಾಗಿ ಏನು ಮಾಡಬೇಕು, ಅದು ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ದು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಎಲ್ಲ, ಆಮೇಲೆ ನೀವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ಹಾಕಿದ ತಕ್ಷಣ ಹಿಂಗೆ ಕ್ಲೋಸ್ ಮಾಡೋದನ್ನು ಮಾಡಬಾರ್ದು. ಮತ್ತು ನಾನು ನಿಮ್ಗೆ ಇಲ್ಲೊಂದು ಟಿಪ್ ಹೇಳ್ತೀನಿ ಅಂತ ಹೇಳಿದೆ. ಏನು ಅಂತಂದರೆ, ಯಾವುದೇ ಪಲಾವ್ ಮಾಡಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ, ಅದ್ರ ಜೊತೆಗೆ ನಾವು ಏನು ಮಾಡಬೇಕು, 1/4 ಸ್ಪೂನಷ್ಟು ಅಂದರೆ 2 ಚಿಟಿಕೆಯಷ್ಟು ಸಕ್ಕರೆಯನ್ನು ಸೇರಿಸ್ಬೇಕು. ಆ ವಿಡಿಯೋ ಇಲ್ಲೆಲ್ಲ ಮಿಸ್ ಆಗಿದೆ. ಸೇರಿಸೋದ್ರಿಂದ ಏನಾಗುತ್ತೆ, ಟೇಸ್ಟ್ನ ಒಳ್ಳೆ ಬ್ಯಾಲೆನ್ಸನ್ನು ಮಾಡುತ್ತೆ. ಯಾಕೆಂದರೆ ನಾವು ಸ್ಪೈಸಿಗಳನ್ನು ಆ್ಯಡ್ ಮಾಡಿರ್ತೀವಲ್ಲ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇವುಗಳನ್ನೆಲ್ಲವ, ಅದರಿಂದ ಅದು ಏನಾಗುತ್ತೆ ಅಂತಂದರೆ ಒಂಥರ ಟೇಸ್ಟು ಮಧ್ಯದಲ್ಲಿ ಕರೆಕ್ಟು ಒಂದು ಟೇಸ್ಟ್ ಕೊಡೋಲ್ಲ. ಸೊ ಹಂಗಾಗಿ ಒಂದು 2 ಚಿಟಿಕೆ ಸಕ್ಕರೆಯನ್ನು ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಒಂದು ಟೇಸ್ಟನ್ನು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ. ಮತ್ತು ಏಲಕ್ಕಿಯನ್ನು ಹಾಕ್ಬೇಕಾದ್ರೆ ಓಪನ್ ಮಾಡಿ ಹಾಕಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. 2 ವಿಸಲನ್ನು ಬರಬೇಕು. 2 ವಿಸಲ್ ಆದಮೇಲೆ ತೆಗಿಯೋಣ. ನಮ್ಮ ಪಲಾವ್ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ರೀತಿ ಅಂಟ್ಕೊಳ್ದಲೇ ಎಷ್ಟು ಪುಡಿ ಪುಡಿಯಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಥ್ಯಾಂಕ್ ಯು, ಬಾಯ್ ಬಾಯ್. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮನ್ನು